ಪಾಪ ಸಿದ್ದು ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾನೆ. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಬಾರ್ದಾ? ಹೇಗಿದ್ರು ನೀನ್ ಅನ್ಕೊಂಡದ್ ಕೆಲಸ ಮಾಡಿ ನೆಮ್ಮದಿಯಾಗಿರ್ಬೇಕು ಮನ್ಸಿಗೆ. ಪರವಾಗಿಲ್ಲ ಚಿಕ್ಕತ್ತೆ, ನಾನು ಆಮೇಲೆ ಮಲ್ಕೋತೀನಿ. ಇವತ್ ನಿನ್ಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಏಯ್, ನಾವಿಬ್ರು ಮಾತಾಡ್ತಿರ್ಬೇಕಾದ್ರೆ ನಿನಗೇನೋ ಕೆಲ್ಸ? ಮಲ್ಗೋದಕ್ಕಿಂತ ಮುಂಚೆ ಮಿಕ್ಕಿರೋ ಹಾಲನ್ನ ಹೊಟ್ಟೆ ತುಂಬಾ ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡು. ಏನು ಇಷ್ಟು ಮುಗ್ಧವಾಗಿ ನೋಡ್ಬಿಟ್ರೆ ನಿನ್ಗೇನು ಗೊತ್ತಿಲ್ಲ ಅಂತಾನ? ನನ್ಗಿದೇನು ಮಾತಾಡ್ಬೇಡ ನೀನು. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಏನೇನೋ ಹೇಳಿ ಮನೆಯವ್ರ ಮಧ್ಯೆನೆ ಜಗಳ ತಂದಿಟ್ಟು ಮಜಾ ತಗೊಳ್ತಾ ಇದೀಯಾ? ಚಿಕ್ಕತ್ತೆ, ಸುಮ್ನೆ ಏನೋ ಮಾತಾಡ್ಬೇಡಿ. ಅದು ನಿನ್ನ ಕೆಲಸ, ನಂದಲ್ಲ. ಚಿಕ್ಕತ್ತೆ, ನೀವು ತಪ್ಪಾಗಿ ಅರ್ಥ ಮಾಡ್ಕೊತೀರಾ. ನೀನ್ ಈ ಮನೆಗ್ ಬಂದು ಇನ್ನು 1 ತಿಂಗಳು ಆಗಿಲ್ಲ. ಅಷ್ಟ್ರಲ್ಲೇ ಆಗ್ಲೇ ಯಜಮಾನಿ ಆಗಿ ಹೋಗಿದ್ದೀನಿ ಅನ್ನೋ ಭ್ರಮೆನಾ ನಿನಗೆ? ನನ್ನ ಅಕ್ಕನ ಮುಂದೆನೆ ಅಷ್ಟು ಗಟ್ಟಿಯಾಗಿ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನಗೆ? ಇಲ್ಲ ಚಿಕ್ಕತ್ತೆ. ಮುಚ್ಚೆ ಬಾಯಿ. ನಾಲ್ಗೆ ನನ್ನ ಹತ್ರ ಜಾಸ್ತಿ ಹರಿಬಿಡೋ ಪ್ರಯತ್ನ ಮಾಡ್ಬೇಡ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನು ಗೊತ್ತೇ ಇಲ್ಲ ಅಂತ ನಾಟಕ ಮಾಡೋದಕ್ಕೆ ಇದು ರಂಗಮಂದಿರ ಅಲ್ಲ ಕಣೆ, ರಾಯರ ಮನೆ. ಚಿಕ್ಕತ್ತೆ, ನಾನೇನು ತಪ್ಪು ಮಾಡಿಲ್ಲ ಚಿಕ್ಕತ್ತೆ. ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟೆ ನಾಟಕನ? ಎಲ್ಲಾರು ಪ್ರೇಕ್ಷಕರೇ ಕಾಣ್ತಿಲ್ವಲ್ಲ, ಮತ್ತೆ ಯಾಕೆ ಓವರ್ ಆಕ್ಟಿಂಗ್ ಮಾಡ್ತಿದೀಯಾ? ಇಲ್ಲ ಚಿಕ್ಕತ್ತೆ, ನಾನೇನು ಮಾಡಿಲ್ಲ. ನೀನೇನು ಮಾಡ್ದೆ ಇಷ್ಟೆಲ್ಲ ಆಗೋಯ್ತಾ? ನಿನಗ್ಯಾಕೆ ಬೇಕಾಗಿತ್ತು ಈ ಉಸಾಬ್ರಿ? ಹಾ, ಯಾಕೆ ಏನು ಅಂತಾನು ಗೊತ್ತಿಲ್ಲದೆ ದೊಡ್ಡೋರ್ ವ್ಯವಹಾರದಲ್ಲಿ ಮೂಗ್ ತೂರ್ಸೋದಕ್ ಬಂದ್ರೆ ಉಸಿರಾಡೋದಕ್ಕಾಗದೆ ಇರೋ ಹಾಗೆ ಮಾಡ್ತೀನಿ. ಹಾಗಂತ ದೊಡ್ಡೋರಿಂದ ಅನ್ಯಾಯ ಆಗ್ತಿರೋದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಿತ್ತ? ಇರ್ಬೇಕು. ಸುಮ್ನೆ ಕಣ್ ಕಟ್ಕೊಂಡು ಕಿವಿ ಮುಚ್ಕೊಂಡು ನಾಲ್ಗೆ ಬಿದ್ದೋಗಿರೋ ಹಾಗೆ ಇರ್ಬೇಕು. ಇರ್ಲಿಲ್ಲ ಅಂದ್ರೆ ಇರೋ ಹಾಗೆ ಮಾಡ್ಬೇಕಾಗತ್ತೆ. ನನ್ನ ಬಗ್ಗೆನೆ ನನ್ನ ಅಕ್ಕನ ಮುಂದೆ ದಮಯಂತಿ,